ಚಿತ್ರದುರ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದು, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಚಿತ್ರದುರ್ಗ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಗುರುವಾರ ಬೆಳಗಿನ ಜಾವ 4 ಗಂಟೆ ವೇಳೆ ಇಬ್ಬರು ಪುಡಿ ರೌಡಿಗಳು ಬಸ್ ನಿಲ್ದಾಣದ ಒಳಭಾಗದಲ್ಲಿದ್ದ ಅಂಗಡಿಗೆ ನುಗ್ಗಿ ಕ್ಷುಲ್ಲಕ ಕಾರಣಕ್ಕೆ ಅಂಗಡಿಯ ಮಾಲೀಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಅಂಗಡಿಯಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ದುಡ್ಡು ಕೊಡದೆ ಹೊರಟಿದ್ದಾರೆ. ಈ ವೇಳೆ ಅಂಗಡಿಯ ಮಾಲೀಕರು ದುಡ್ಡು ಕೊಡಿ ಎಂದು ರೌಡಿಗಳನ್ನು ಕೇಳಿದಾಗ ಅಂಗಡಿಯ ಯುವಕನನ್ನು ಥಳಿಸಿದ್ದಾರೆ. ಇನ್ನು ಹೊಸ ವರ್ಷ ಆಚರಣೆ ಹಿನ್ನೆಲೆ ಪುಡಿ ರೌಡಿಗಳು ಗಾಂಜಾ ಮತ್ತಿನಲ್ಲಿ ಅಂಗಡಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾಗಿ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದಿನೇ ದಿನೇ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗುತ್ತಿದೆ. ಪೊಲೀಸ್ ಅಧಿಕಾರಿಗಳು ಕಂಡರೂ ಸಹ ಸುಮ್ಮನೆ ಮೌನ ವಹಿಸಿದ್ದಾರೆ ಎಂದು ಅಂಗಡಿಯ ಕೆಲಸಗಾರರು ಹಾಗೂ ಮಾಲೀಕರಾದ ಉಪೇಂದ್ರ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಈ ಒಂದು ಪುಡಿ ರೌಡಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಿದೆ. ಇಲ್ಲೇ ಹೊಡಿತದಾನೆ ಆ ಹೊಡ್ಸಿ ಮುನ ಬೀಳೋ ಲೇಟು ಇವನು ಒಬ್ಬ ಹೊಡೆದ ಇವನ್ ಜಗ್ಗ ಒಬ್ನೇ ಕಪ್ಪಳ ಕೊಡ್ದ ಕಪ್ಪಳ ಮುಚ್ಚಿಂಡಿ ಒಳಕ್ ಬಂದ್ರು ಇಲ್ಲ ಅಲ್ಲಿ ಒಳಗೆ ಬಂದಿದ್ರಲ್ಲ